ಖಾಸಗಿ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಇಷ್ಟು ಮೀಸಲಾತಿ ಕೊಡಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಿಧೇಯಕವನ್ನ ಮಂಡಿಸಲಾಗಿತ್ತು. ಅದಾದ ಬಳಿಕ ಆ ವಿಧೇಯಕವನ್ನ ವಾಪಸ್ ಕೂಡ ತೆಗೆದುಕೊಳ್ಳಲಾಯಿತು. ಇದಕ್ಕೆ ಸಂಬಂಧಪಟ್ಟಂತೆ ಫೋನ್ ಪೇಯ ಸಂಸ್ಥಾಪಕರೇನಿದ್ದಾರೆ ಕಿಡಿಕಾರಿದ್ರು. ನಾಚಿಕೆ ಆಗಬೇಕು ಈ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರ ಹೆಜ್ಜೆ ಇಡ್ತಾ ಇರೋದಕ್ಕೆ ಅನ್ನುವಂತ ಹೇಳಿಕೆ ಕೊಟ್ಟಿದ್ರು. ಆ ಹೇಳಿಕೆಗೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬಾಯ್ಕಾಟ್ ಫೋನ್ ಪೇ ಅಭಿಯಾನ ಕೂಡ ಶುರುವಾಗಿದೆ. ಕನ್ನಡಿಗರ ಸ್ವಾಭಿಮಾನವೇ ಮುಖ್ಯ ಅಂತ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಕೂಡ ಹೇಳಿದ್ದಾರೆ. ಫೋನ್ ಪೇ ರಾಯಭಾರತ್ವದಿಂದ ಹಾಗಾದ್ರೆ ಕಿಚ್ಚ ಸುದೀಪ್ ಹೊರ ಬರ್ತಾರಾ? ಫೋನ್ ಪೇ ವಿರುದ್ಧ ನಟ ಕಿಚ್ಚ ಸುದೀಪ್ ಕೂಡ ಈಗ ಸಿಡಿದೆದ್ದಿದ್ದಾರೆ. ಫೋನ್ ಪೇನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವಂತಹ ಸುದೀಪ್ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಕಿಡಿಕಾರಿದ್ದಾರೆ. ಫೋನ್ ಪೇ ಸಿಇಒ ಹೇಳಿಕೆಗೆ ಕಿಚ್ಚ ಸುದೀಪ್ ತೀವ್ರ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಕ್ಷಮೆ ಕೇಳುವುದಕ್ಕೆ ಒಂದು ದಿನ ಗಡುವನ್ನು ಕೂಡ ಕಿಚ್ಚ ಸುದೀಪ್ ಕೊಟ್ಟಿದ್ದಾರೆ. ಕ್ಷಮೆ ಕೇಳಿಲ್ಲ ಅಂತ ಅಂದ್ರೆ ಬ್ರ್ಯಾಂಡ್ ಅಂಬಾಸಿಡರ್ ಪಟ್ಟದಿಂದ ಹಿಂದೆ ಸರಿತೀನಿ ಅಂತ ಕೂಡ ಹೇಳಿದ್ದಾರೆ. ಖಾಸಗಿ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ 75% ಮತ್ತು 50% ಅಂದ್ರೆ ಡಿ ಮತ್ತೆ ಸಿ ದರ್ಜೆ ಹುದ್ದೆಗಳಲ್ಲಿ 70% ಮೀಸಲಾತಿ ಮತ್ತೆ ಆಡಳಿತಾತ್ಮಕ ಹುದ್ದೆಗಳಲ್ಲಿ 50% ಮೀಸಲಾತಿ ಕೊಡಬೇಕು ಅನ್ನುವಂಥ ವಿಧೇಯಕಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರದಿಂದ ಒಂದು ಟ್ವೀಟ್ ಮಾಡಲಾಗಿತ್ತು. ಅದಾದ ಬಳಿಕ ಸಾಕಷ್ಟು ಚರ್ಚೆ ಆಯಿತು. ಇನ್ನು ಫೋನ್ ಪೇಯ ಅಧ್ಯಕ್ಷರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಂಸ್ಥೆಯಿಂದ ವ್ಯಾಪಕವಾಗಿ ಟೀಕೆಯನ್ನ ಮಾಡಿದ್ರು. ಅದಾದ ಬಳಿಕ ಫೋನ್ ಪೇಗೆ ಅದರ ವಿರುದ್ಧ ಬಾಯ್ಕಾಟ್ ಅಭಿಯಾನ ಕೂಡ ರಾಜ್ಯದಾದ್ಯಂತ ಶುರುವಾಗಿದೆ. ಇನ್ನು ಕಿಚ್ಚ ಸುದೀಪ್ ಅವರ ವಾಯ್ಸ್ ಕೂಡ ಇದೆ. ಅದರಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕೂಡ ಅವರು ನೇಮಕ ಆಗಿರುವಂತದ್ದು. ಕಿಚ್ಚ ಸುದೀಪ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಕ್ಷಮೆಯನ್ನ ಕೇಳಬೇಕು. ಫೋನ್ ಪೇಯ ಸಂಸ್ಥೆ ಕಡೆಯಿಂದ ಕನ್ನಡಿಗರಿಗೆ ಅವಮಾನ ಆಗಿದೆ, ಯಾವತ್ತಿದ್ರೂ ಕನ್ನಡಿಗರ ಪರವಾಗಿ ನಾನು ಅಂತ ಕಿಚ್ಚ ಸುದೀಪ್ ಅವರು ಕೂಡ ಸಾಥನ್ನ ಕೊಟ್ಟಿದ್ದಾರೆ. ಹಾಗಾಗಿ ಈ ರಾಯಭಾರತ್ವದಿಂದ ಕಿಚ್ಚ ಸುದೀಪ್ ಹಿಂದೆ ಸರಿತಾರ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಸದ್ಯಕ್ಕೆ ಒಂದು ದಿನದ ಗಡುವನ್ನು ಕೂಡ ಈಗಾಗಲೇ ಕೊಡಲಾಗಿದೆ. ಫೋನ್ ಪೇ ಅಂತ ಬಂದಾಗ ಅದರ ರಾಯಭಾರಿ ಕಚೇರಿ ಏನಿದೆ, ಕೇಂದ್ರ ಕಚೇರಿ ಬೆಂಗಳೂರಿನಲ್ಲೇ ಇರುವಂಥದ್ದು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿನೇ ಹೆಚ್ಚು ಬಳಕೆದಾರರು ಕೂಡ ಇರುವಂಥದ್ದು. ಇನ್ನು ಕಿಚ್ಚ ಸುದೀಪ್ ಅವರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಕನ್ನಡಿಗರ ಪರವಾಗಿರ್ತೀನಿ ಅಂತ. ಇನ್ನು ಫೋನ್ ಪೇಯ ಸಿಇಒ ಆಗಿರುವಂತ ಸಮೀರ್ ನಿಗಮ್ ಅವರ ಟ್ವೀಟ್ ಅನ್ನ ನೀವು ಗಮನಿಸ್ತಾ ಇದ್ದೀರಾ. ನಾನು ಕಂಪನಿಗಳನ್ನ ಸ್ಥಾಪಿಸಿದ್ದೇನೆ, 25,000ಕ್ಕೂ ಹೆಚ್ಚು ಜನರಿಗೆ ಕೆಲಸ ನೀಡಿದ್ದೀನಿ. ನಾನು ಈ ಒಂದು ಮಸೂದೆ ವಿಧೇಯಕ ಏನಿದೆ ಅದು ಜಾರಿ ಆಗ್ಬಿಡ್ತು ಅಂದ್ರೆ ನಾಚಿಕೆಗೇಡಾಗುತ್ತೆ. ನನ್ನ ಮಕ್ಕಳು ತವರು ನೆಲದಲ್ಲಿ ಉದ್ಯೋಗಕ್ಕೆ ಅರ್ಹರಲ್ವಾ ಹಾಗಾದ್ರೆ ಅನ್ನುವಂಥ ಪ್ರಶ್ನೆಯನ್ನ ಕೂಡ ಸಮೀರ್ ನಿಗಮ್ ಅವರು ಮಾಡಿರುವಂಥದ್ದು. ಇದು ನಾಚಿಕೆಗೇಡುತನ ಅನ್ನುವಂಥ ಟ್ವೀಟ್ ಅನ್ನ ಕೂಡ ಅವರು ಮಾಡಿದ್ರು. ಹೀಗಾಗಿ ಈಗ ಫೋನ್ ಪೇ ಸಿಇಒ ಸೇರಿದಂತೆ ಫೋನ್ ಪೇ ಕಡೆಯಿಂದ ಆ ಸಂಸ್ಥೆಯ ವತಿಯಿಂದ ಕ್ಷಮೆ ಯಾಚಿಸಬೇಕು ಅಂತ ಕೂಡ ಕಿಚ್ಚ ಸುದೀಪ್ ಈಗ ಆಗ್ರಹಿಸಿದ್ದಾರೆ. ನನಗೆ 46 ವರ್ಷ, 15ಕ್ಕಿಂತ ಅಧಿಕ ವರ್ಷ ಕಡಿಮೆ ನಾನು ಯಾವುದೇ ರಾಜ್ಯದಲ್ಲೂ ಕೂಡ ವಾಸ ಮಾಡಿಲ್ಲ. ಅಂದರೆ 15 ವರ್ಷಕ್ಕಿಂತ ಕಡಿಮೆ ನಾನು ಯಾವ ಒಂದು ರಾಜ್ಯದಲ್ಲೂ ವಾಸ ಮಾಡಿಲ್ಲ. ನನ್ನ ತಂದೆ ತಾಯಿ ಭಾರತೀಯ ನೌಕಾಪಡೆಯಲ್ಲಿ ನನ್ನ ತಂದೆ ಕೆಲಸ ಮಾಡ್ತಾ ಇದ್ರು. ದೇಶದಾದ್ಯಂತ ಹಲವು ಕಡೆಗಳಲ್ಲಿ ಕೆಲಸ ಮಾಡಿದ್ದಾರೆ ಕೂಡ. ಅವ್ರ ಮಕ್ಕಳು ಕರ್ನಾಟಕದಲ್ಲಿ ಉದ್ಯೋಗಕ್ಕೆ ಅರ್ಹರಲ್ವಾ ಹಾಗಾದ್ರೆ? ನಾನು ಕಂಪನಿಗಳನ್ನ ಸ್ಥಾಪಿಸಿದ್ದೇನೆ, 25,000ಕ್ಕೂ ಹೆಚ್ಚು ಜನರಿಗೆ ಕೆಲಸ ಕೊಟ್ಟಿದ್ದೇನೆ. ಅಂದ್ರೆ ಇವ್ರು ಹೇಳ್ತಾ ಇರುವಂತದ್ದು ಕರ್ನಾಟಕದಲ್ಲಿ ಒಂದು ವಿಧೇಯಕದ ಬಗ್ಗೆ ಚರ್ಚೆ ಆಯ್ತಲ್ಲ, ಕನ್ನಡಿಗರಿಗೆ ಮೊದಲು ಮೀಸಲಾತಿ ಕೊಡಬೇಕು, ಅವರು 15 ವರ್ಷಗಳಿಂದ ಕರ್ನಾಟಕದಲ್ಲೇ ನೆಲೆಸಿರ್ಬೇಕು ಅಂತ. ಹಾಗಾದ್ರೆ ಬೇರೆ ರಾಜ್ಯಗಳಲ್ಲೂ ಕೂಡ ನಮ್ಮ ಕರ್ನಾಟಕದವರು ವಾಸ ಮಾಡಿದ್ದಾರೆ. ನಾನು ಕೂಡ 15 ವರ್ಷಕ್ಕಿಂತ ಅಧಿಕ ಯಾವುದೇ ರಾಜ್ಯದಲ್ಲೂ ಕೂಡ ವಾಸ ಮಾಡಿಲ್ಲ. ಹಾಗಂತ ಕರ್ನಾಟಕದಲ್ಲಿ ನನ್ನ ಮಕ್ಕಳಿಗೆ ಇಲ್ಲಿ ಉದ್ಯೋಗಕ್ಕೆ ಅರ್ಹರಲ್ವಾ ಅವರು? ಇದು ನಾಚಿಕೆಗೇಡುತನದ ನಿರ್ಧಾರ ಅಂತ ಕೂಡ ಅವರು ಟೀಕೆ ಮಾಡುವ ಮೂಲಕ ವ್ಯಾಪಕವಾಗಿ ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾಗಿದ್ರು. ಹೀಗಾಗಿ ಈಗ ಕಿಚ್ಚ ಸುದೀಪ್ ಅವರು ಕೂಡ ಅಂಬಾಸಡರ್ ಆಗಿ ಅವರು ಕೆಲಸ ಮಾಡ್ತಿದ್ದಾರೆ. ಈ ರಾಯಭಾರತ್ವದಿಂದ ಹಾಗಾದ್ರೆ ಹಿಂದೆ ಸರಿತಾರ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಜೊತೆಗೆ ಫೋನ್ ಪೇ ಬಾಯ್ಕಾಟ್ ಅಭಿಯಾನ ಕೂಡ ಈಗಾಗಲೇ ಶುರುವಾಗಿದೆ. ಅಂದ್ರೆ ಫೋನ್ ಪೇಯನ್ನ ಯಾರು ಬಳಸಬೇಡಿ, ಫೋನ್ ಪೇಯನ್ನ ಅನ್ಇನ್ಸ್ಟಾಲ್ ಮಾಡಿ ಅಂತ ಎಲ್ಲಾ ಕಡೆ ಕೂಡ ಈಗ
ರಾಜ್ಯದಾದ್ಯಂತ ಇದೇ ಅಭಿಯಾನವನ್ನು ಕೂಡ ಶುರು ಮಾಡಿಕೊಂಡಿದ್ದಾರೆ. ಕರ್ನಾಟಕದಲ್ಲಿ 12.5% ಫೋನ್ ಪೇಯನ್ನ ಬಳಕೆ ಮಾಡ್ತಾ ಇರುವಂಥದ್ದು. ದೇಶದಲ್ಲೇ ನೋಡ್ತಾ ಹೋದ್ರೆ ನಮ್ಮ ಕರ್ನಾಟಕದಲ್ಲೇ ಅತಿ ಹೆಚ್ಚು ಬಳಕೆದಾರರು ಇರುವಂಥದ್ದು ಫೋನ್ ಪೇಗೆ. ಜೊತೆಗೆ ಬೆಂಗಳೂರಿನಲ್ಲೇ ಫೋನ್ ಪೇಯ ಕೇಂದ್ರ ಕಚೇರಿ ಕೂಡ ಇರುವಂಥದ್ದು. ಹೀಗೆಲ್ಲ ಇದ್ರೂ ಕೂಡ ಫೋನ್ ಪೇ ಸಂಸ್ಥೆ ಈಗ ಎಡವಟ್ಟು ಮಾಡಿಕೊಂಡಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಈಗಾಗಲೇ ಫೋನ್ ಪೇ ವಿರುದ್ಧ ವ್ಯಾಪಕವಾದ ಟೀಕೆ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಸುದೀಪ್ ಅವರು ಈ ಒಂದು ರಾಯಭಾರತ್ವದಿಂದ ಹಿಂದೆ ಸರಿತಾರ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡೋದಾದ್ರೆ ಸೌಖ್ಯ ಏನು ಫೋನ್ ಪೇ ವಿಚಾರದಲ್ಲಿ ಈಗಾಗಲೇ ಇಡೀ ರಾಜ್ಯದಲ್ಲಿ ಸಾಕಷ್ಟು ಒಂದು ವಿರೋಧ ವ್ಯಕ್ತವಾಗ್ತಾ ಇದೆ. ಅಂದ್ರೆ ಸಮೀರ್ ನಿಗಮ್ ಅವರು ಹೇಳಿದಂತ ಒಂದು ಸ್ಟೇಟ್ಮೆಂಟ್ ಈಗ ಇಡೀ ಕರ್ನಾಟಕದಲ್ಲಿ ಫೋನ್ ಪೇ ಅನ್ನ ಬೈಕಾಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಒಂದು ಚರ್ಚೆ ನಡೀತಾ ಇದೆ. ಪ್ರಮುಖವಾಗಿ ಈಗಾಗಲೇ ಕರ್ನಾಟಕದಲ್ಲಿ ಫೋನ್ ನಲ್ಲಿ ಪೇ ಮಾಡಿ ಅದ್ರ ಫೋನ್ ಪೇ ಮಾಡಬೇಡಿ ಅಂತ ಹೇಳಿ ಸಾಕಷ್ಟು ಒಂದು ನಡೀತಾ ಇದೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟ ನೋಡೋದಾದ್ರೆ ಈ ಒಂದು ಫೋನ್ ಪೇ ಸಂಬಂಧಪಟ್ಟ ಹಾಗೆ ಸುದೀಪ್ ಅವರು ರಾಯಭಾರಿ ಆಗಿದ್ದಾರೆ, ಅಂದ್ರೆ ಬ್ರಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಬ್ರ್ಯಾಂಡ್ ಅಂಬಾಸಿಡರ್ ಆಗ ಸುದೀಪ್ ಅವರು ಈ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ನಾಯಕತ್ವದಿಂದ ಅಥವಾ ಈ ರಾಯಭಾರತ್ವವನ್ನು ತೋರಿತಾರ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಯಾಕಂತಂದ್ರೆ ಕನ್ನಡ ನಾಡು ನುಡಿ ವಿಚಾರ ಬಂದಾಗ, ಕನ್ನಡಿಗರ ಬಗ್ಗೆ ಅವಮಾನಗಳಾದಾಗ ಇತ ಸುದೀಪ್ ಅವರು ಕನ್ನಡ ಕಂಡಂತ ಶ್ರೇಷ್ಠ ನಟ ಸುದೀಪ್ ಅವರು ಸಾಕಷ್ಟು ವಿರೋಧನ ವ್ಯಕ್ತಪಡಿಸಿದ್ದಾರೆ ಕೂಡ. ಈಗಾಗಲೇ ಇದನ್ನ ಗಮನದಲ್ಲಿಟ್ಕೊಂಡು ನೋಡೋದಾದ್ರೆ ಸುದೀಪ್ ಅವರು ಈ ಭಾರತದಿಂದ ಆಚೆ ಬರ್ತಾರಾ, ಅಂಬಾಸಿಡರ್ನ ಆಚೆ ಬರ್ತಾರ ಅನ್ನೋಂತ ಒಂದು ಚರ್ಚೆ ನಡೀತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಈಗಾಗಲೇ ಒಂದು ಸ್ಟೇಟ್ಮೆಂಟ್ ಹೊರಗಡೆ ಓಡಾಡ್ತಾ ಇರುವಂತದ್ದು, ಸುದೀಪ್ ಅವರು ಈ ಫೋನ್ ಪೇಯ ಮಾಲೀಕರಾಗಿರ್ತಕ್ಕಂತ ಸಮೀರ್ ನಿಗಮ್ ಅವರಿಗೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅದೇನಂತಂದ್ರೆ ಇನ್ನು ಒಂದು ದಿನದಲ್ಲಿ ಏನು ಕನ್ನಡಿಗರಿಗೆ ಕ್ಷಮೆ ಕೇಳಬೇಕು, ಒಂದು ವೇಳೆ ಕ್ಷಮೆ ಕೇಳದೇ ಇದ್ರೆ ನಾನು ಈ ರಾಯಭಾರತನ ಆಚೆ ಬರ್ತೇನೆ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಓಡಾಡ್ತಾ ಇದ್ರೆ, ಇದು ಅಧಿಕೃತವಾಗಿ ಬರದೇ ಇದ್ರು ಕೂಡ ಒಂದಷ್ಟು ಸುದ್ದಿಗಳು ಈ ರೀತಿಯಾಗಿ ಓಡಾಡ್ತಾ ಇದೆ. ಯಾಕಂತಂದ್ರೆ ಸುದೀಪ್ ಅವರು ಯಾವುದೇ ರೀತಿಯಾದಂತಹ ರಾಯಭಾರತ ಅಥವಾ ಅಂಬಾಸಿಡರ್ ಆದಾಗ ಅವರು ತಮ್ಮ ಏನು ನೆಲಕ್ಕೆ ಭಾಷೆಗೆ ತೊಂದರೆ ಆಗದಂತೆ ತುಂಬಾ ಎಚ್ಚರಿಕೆ ವಹಿಸ್ತಾರೆ. ಇಲ್ಲೂ ಕೂಡ ಅದೇ ಒಂದು ಎಚ್ಚರಿಕೆಯನ್ನು ವಹಿಸಿದ್ದಾರೆ. ಈ ಒಂದು ಸುದ್ದಿ ಓಡಾಡ್ತಾ ಇದೆ, ಸುದೀಪ್ ಅವರು ರಾಯಭಾರತ ಆಚೆ ಬರ್ತಾರಂತೆ, ಕನ್ನಡಿಗರ ಅವಮಾನ ಆಗಿರೋದ್ರಲ್ಲಿ ಸಹಿತಿಲ್ಲ, ಹಾಗಾಗಿ ಬೇರೆ ನಿರ್ಧಾರ ತಗೊಳ್ಬಹುದು ಅಂತ ಕಾಯ್ತಾ ಇದ್ದಾರೆ. ಕನ್ನಡಕ್ಕೆ ಸಂಬಂಧ ಈ ಒಂದು ಫೋನ್ ಪೇ ಕನ್ನಡಿಗರ ವಿಚಾರವಾಗಿ ಮಾತಾಡಿದಂತ ಸೋನು ಏನಿದಾರಲ್ಲ ಸಮೀರ್ ನಿಗಮ್ ಅವರು ಈ ವಿಚಾರದಲ್ಲಿ ಕ್ಷಮೆಯನ್ನ ಕೇಳದೆ ಹೋದ್ರೆ ನಾನು ಇದರಿಂದ ಆಚೆ ಬರ್ತೇನೆ ಅಂತಕ್ಕಂಥ ಸುದ್ದಿ ಓಡಾಡ್ತಾ ಇದೆ. ಅದು ಎಷ್ಟು ಮಟ್ಟಿಗೆ ನಿಜವಾಗುತ್ತೆ ಅನ್ನೋದು ಒಂದು ದಿನದ ನಂತರ ನಾವು ಕಾದು ನೋಡ್ಬೇಕಿದೆ. ಸೌಖ್ಯ, ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ.